ತೊಲಿಯಾಗಿ ಉಳಿಯಿತು 1000 ವರ್ಷ. 100 ವರ್ಷ ಬಾಳಿದ ಮರ ತೊಲಿಯಾಗಿ ಉಳಿಯಿತು 1000 ವರ್ಷ. 100 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ನಾವು ಮನುಷ್ಯರು ಸತ್ತೋಗ್ತೀವಿ, ಆದರೆ ಪ್ರಕೃತಿ ಉಳಿಬೇಕು. ಇವತ್ತೇನಾಗಿದೆ ಅಂತಂದ್ರೆ ನಾವು ದುಡ್ಡನ್ನೆಲ್ಲ ಗಿಡ ಮರಗಳನ್ನ ಕಡಿದು ಪ್ಲಾಟ್ಗಳನ್ನ ಮಾಡಿ ದುಡ್ಡು ಸಂಪಾದಿಸಿ ನಮ್ಮ ಮಕ್ಕಳಿಗೆ ರೊಕ್ಕ ಬ್ಯಾಲೆನ್ಸ್ ಮಾಡ್ತಾ ಇದೀವಿ ಅಕೌಂಟ್. ಆದ್ರೆ ಆ ದುಡ್ಡನ್ನು ತೆಗೆದುಕೊಂಡು ಜೀವನ ಮಾಡೋದಕ್ಕೆ ಬೇಕಾದಂತ ಪರಿಸರನೇ ಇಲ್ಲ, ಪ್ರಕೃತಿನೇ ಇಲ್ಲ, ಆರೋಗ್ಯನೇ ಇಲ್ಲ ಅಂದಾಗ ನಾವು ಮಾಡಿದ ಡಿಪಾಸಿಟ್ ಎಲ್ಲ ವ್ಯರ್ಥ ಆಗ್ತದೆ. ಏನ್ ಡಿಪಾಸಿಟ್ ಮಾಡಬೇಕು? ಪರಿಸರ ಡಿಪಾಸಿಟ್ ಮಾಡಬೇಕು. ನಾವು ನಮ್ಮ ಮುಂದಿನ ಭವಿಷ್ಯಕ್ಕೆ ಗಿಡ ಮರಗಳನ್ನ ಹಾಳು ಮಾಡಬಾರ್ದು, ಗಿಡ ಮರಗಳನ್ನು ಬೆಳೆಸಬೇಕು. ಹುಟ್ಟಿದ ಹಬ್ಬದ ದಿನ ಕೇಕ್ ಕಟ್ ಮಾಡ್ತೀವಿ, 200-300 ರೂಪಾಯಿ ಕೊಟ್ಟು. ಅದೇ ಒಂದು ಸಸಿ ತಂದು ನೆಡ್ರಿ, ಪ್ರತಿಯೊಂದು ಹುಟ್ಟು ಹಬ್ಬಕ್ಕೆ ಒಂದೊಂದು ಸಸಿ ನೆಡ್ರಿ. ನೀವು ಬೆಳೆದಂತೆಲ್ಲ ಮರ ಬೆಳೆಯುತ್ತೆ, ನೀವು ಬೆಳೆದಂತೆಲ್ಲ ಮರ ಬೆಳೆಯುತ್ತೆ. ಅದು ನಮಗೆ ಉಸಿರು ಕೊಡ್ತೀವಿ. ರೊಕ್ಕ ಕೊಟ್ಟರೆ ಏನಾದ್ರೂ ಕೊಡ್ಕೋಬಹುದು. ಗಾಳಿ ಕೊಡ್ಕೊಳಕ್ಕಾಗ್ತದ? ಗಾಳಿ ಎಲ್ಲಾದ್ರೂ ಮಾರಾಟ ಮಾಡ್ತಾರ? ಇಲ್ಲ. ಅದನ್ನು ಬೆಳೆಸ್ಬೇಕು, ಪರಿಸರವನ್ನು ಉಳಿಸ್ಬೇಕು. ಇವತ್ತು ನದಿಗಳೆಲ್ಲ ಹೊಲಸಾಗಿದ್ದಾವೆ, ಡ್ರೈನೇಜ್ ವಾಟರ್ ಹರಿತಾ ಇದ್ದಾರೆ ನದಿಗಳಲ್ಲಿ. ಯಾರೇ ನಮ್ಮ ಕಲ್ಲ ಮೇಲೆ ನಾವು ಹಾಕೊಳ್ತಾ ಇದ್ದೀವಿ. ನಾವೇ ಗಿಡದ ಮೇಲೆ ಕುತ್ಕೊಂಡು ಆ ಕೊಡ್ಲಿ ತಗೊಂಡು ನಾವೇ ಕೆಡ್ತಾ ಇದ್ದೀವಿ. ಮರವನ್ನ ಹುಡುಗ ಮೇಲೆ ಕುತ್ಕೊಂಡಿವಿ, ಕೊಡ್ಲಿ ದಾಟಿ ಗಿಡ ಕೆಡ್ತೀವಿ. ಅದು ಬಿದ್ರೆ ನಾವು ಬೆಳಿತೀವಿ. ಅದಕ್ಕೆ ಮರ ಹೇಳುತ್ತೆ, ಹಣ್ಣು ಹಂಪಲು ಹೂವು ಹಣ್ಣು ನಾನು ಎಲ್ಲಿಂದ ಕೊಡಲಿ? ಹಣ್ಣು ಹಂಪಲು ಹೂವು ಹಣ್ಣು ನಾನು ಎಲ್ಲಿಂದ ಕೊಡಲಿ? ನನ್ನ ಬುಡಕ್ಕೆ ನೀನು ಹಾಕಿದ್ದೀಯಲ್ಲ ಕೊಡಲಿ, ನನ್ನ ಬುಡಕ್ಕೆ ನೀನು ಹಾಕಿದ್ದೀಯಲ್ಲ ಕೊಡಲಿ, ನಾನು ಎಲ್ಲಿಂದ ಕೊಡಲಿ? ವಾಕಿಂಗ್ ಗಾಡಿ ತಗೊಂಡು ಬರೋದು, ಆ ಪರಿಸರ ಮಾಲಿನ್ಯ ಮಾಡಿ ವಾಕಿಂಗ್ ಮಾಡೋದಲ್ಲ. ಗಿಡ ಮರಗಳನ್ನು ಹುಟ್ಟಿದ ಹಬ್ಬದಿನ ಬೆಳೆಸಿ, ನಂತರ ಪ್ಲಾಸ್ಟಿಕ್ ಅನ್ನ ಆದಷ್ಟು ಮುಕ್ತ ಮಾಡೋಣ. ನಾವೇ ಒಂದೊಂದೇ